Hi learners, I welcome you all to this channel Shubhada Education Sirsi. I am Satish, a lecturer in physics and founder of Shubhada Education. ನೋಡಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎಕ್ಸಾಮ್ಸ್ ತುಂಬ ಹತ್ತಿರ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಿಮ್ಮದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗಬೇಕು. ಹಾಗೆಯೇ ನಾನು ಹೇಳೋ ಪ್ರಕಾರ ಎರಡು ಟೈಪಲ್ಲಿ ಅಂದರೆ ಎರಡು ಡಿಫ್ರೆಂಟ್ ಸ್ಟೇಜಲ್ಲಿ ನೀವು ಪ್ರಿಪ್ರೇಷನನ್ನು ಮಾಡಿದರೆ ಒಳ್ಳೆಯದು ಆಯಿತಾ. ಫಸ್ಟ್ ಸ್ಟೇಜಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸ್ಟಡಿ ಮಾಡಿ, ಸೆಕೆಂಡ್ ಸ್ಟೇಜಲ್ಲಿ NCERTಯಲ್ಲಿ ಏನೇ ನೀವು ಕಾನ್ಸೆಪ್ಟ್ಸನ್ನು ಕವರ್ ಮಾಡಿಲ್ಲ ಆ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಿದರೆ ಯು ಡೆಫಿನೆಟ್ಲಿ ಗೆಟ್ ವೆರಿ ಗುಡ್ ಸ್ಕೋರ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಆಯಿತಾ. ಸೊ ಹಾಗಾಗಿ ನಾವು ಏನು ಮಾಡೋಣ ಅಂತಂದರೆ, ನಾನು ನನ್ನ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇನ್ನು ಮುಂದೆ 5 ಮಾರ್ಕ್ಸ್ ಕ್ವಶನ್ಸ್ ಕ್ಯಾಟಗರಿ, ಹಾಗೆಯೇ 3 ಮಾರ್ಕ್ಸ್ ಕ್ವಶನ್ಸ್ ಕ್ಯಾಟಗರಿ, 2 ಮಾರ್ಕ್ಸ್ ಕ್ವಶನ್ಸ್ ಕ್ಯಾಟಗರಿ, ಹಾಗೆಯೇ 1 ಮಾರ್ಕ್ ಕ್ವಶನ್ ಕ್ಯಾಟಗರಿನ ಬೇರೆ ಥರ ಮಾಡಿ ಐ ವಿಲ್ ಪ್ರೊವೈಡ್ ಇಟ್ ಟು ಯು. ಓಕೆ, ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋಸನ್ನು ಕೂಡ ವಾಚ್ ಮಾಡಿ. ಸೊ ಡೆಫಿನೆಟ್ಲಿ ಹೆಲ್ಪ್ಫುಲ್ ಟು ಸ್ಕೋರ್ ವೆಲ್ ಇನ್ ಯರ್ ಎಕ್ಸಾಮಿನೇಷನ್ಸ್ ಆಯಿತಾ. ನೋಡೋಣ, ಒಂದು ಸ್ಯಾಂಪಲ್ ಇವತ್ತು ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತಾನೆ ಯಾವ ಥರ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಕಮೆಂಟ್ ಮಾಡಿ ಚೆನ್ನಾಗಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಸೊ ದ್ಯಾಟ್ ಸಜೆಷನ್ ಕೂಡ ಕೊಡಿ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಯಾವ ಥರ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಟ್ರೈ ಟು ಅಡಾಪ್ಟ್. ಓಕೆ, ಈಗ ನೋಡಿ, ನಾನು ಫಸ್ಟ್ ಚಾಪ್ಟರ್ ತೊಗೊಂಡ್ರೆ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತಿದೆ. ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆಯಿತಾ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದರಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಹೆಂಗಂದ್ರೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ ಆಯಿತಾ. ಇಟ್ ಮೈಟ್ ಬಿ ಐದರ್ ಥಿಯರಿ ಬೇಸ್ಡ್ ಡೆರಿವೇಷನ್ ಆಗಿರ್ಬೋದು ಆಯಿತಾ, ಅಥವಾ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಒಂದು ಪ್ರಾಬ್ಲಮ್ ಕೂಡ ಆಗಿರ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ಒಂದು 5 ಮಾರ್ಕ್ಸ್ಗೆ ಡೆಫಿನೆಟ್ ಕ್ವಶನ್ ಇದ್ದೇ ಇದೆ ಹೆಂಗಂದ್ರೆ ಅಲ್ವಾ. ಅದು ಥಿಯರಿ ಅಂದರೆ ಡೆರಿವೇಷನ್ ಕೂಡ ಕೇಳಬಹುದು, ಅಥವಾ ಒಂದು ಪ್ರಾಬ್ಲಮನ್ನು ಕೂಡ ಕೇಳಬಹುದು. ಈಗ ನಮಗೆ ಈ ಒಂದು ಚಾಪ್ಟರಲ್ಲಿ 5 ಮಾರ್ಕ್ಸ್ಗೆ ನಮಗೆ ಇಂಪಾರ್ಟೆಂಟಾಗಿ ಬರುವಂಥದ್ದು ಯಾವುದು ಅಂತಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆಯಿತಾ. ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆಯಿತಾ. ಡೈಪೋಲ್ ಅಂತ ಬರುತ್ತೆ. ಇದರಲ್ಲಿ ನಮಗೆ 2 ಡಿಫ್ರೆಂಟ್ ಕೇಸಸ್ ಇದೆ ಆಯಿತಾ. ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸಲ್ಲಿ ಕಂಡುಹಿಡಿತೀವಿ ನಾವು. ಹಾಗೆಯೇ ಮತ್ತೆ ಅದರಲ್ಲಿ ಕಂಡುಹಿಡಿತೀವಿ ಆನ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಓಕೆ, ಆನ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಯಿತಾ. ಇದರಲ್ಲಿ ಕಂಡುಹಿಡಿತೀವಿ. ಆಲ್ಸೋ ಕಾಲ್ಡ್ ಆಸ್ ಇಕ್ವಿಟೋರಿಯಲ್ ಲೈನ್ ಅಂತ ಕೂಡ ಗೊತ್ತಿದೆ ನಿಮಗೆ. ಇದು 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ 2 ಕ್ವಶನನ್ನು ಕೇಳಬಹುದು. ಅದು ಬಿಟ್ಟರೆ ಅಪ್ಲಿಕೇಶನ್ಸ್ ಆಫ್ ದ ಗಾಸ್ ಲಾದ ಮೇಲೆ 5 ಮಾರ್ಕ್ಸ್ಗೆ ಕ್ವಶನ್ ಇದೆ. ದಟ್ ಈಸ್ ವಾಟ್ ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್ ಇದ್ರ ಮೇಲೆ ಕ್ವಶನನ್ನು ಕೇಳ್ತಾರೆ, ಕಂಡಕ್ಟರ್ ಮೇಲೆ. ಹಾಗೆಯೇ ಅದರನೇ ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ವಾಟ್ ಥಿನ್ ಶೀಟ್ ನೋಡಿ, ಇದಿಷ್ಟು ಪ್ರೊಬಾಬಲ್ ಇರುವಂಥ ಒಂದು ಕ್ವಶನ್ಸು. ಮತ್ತೊಂದಿತ್ತು ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಅಂತ ಹೇಳ್ಬಿಟ್ಟು, ಬಟ್ ಅದು ಈ ಸಲ ಸಿಲೆಬಸ್ಸಿಗೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಬಿಡ್ತಾ ಇದ್ದೀವಿ ಆಯಿತಾ. ಸೊ ನೋಡಿ, ಫಸ್ಟ್ ಚಾಪ್ಟರ್ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂತೆ ಒಂದು ಲಾಯಕ್ ಇರುವಂಥ ಕ್ವಶನ್ಸ್ ಅಂದರೆ ಇದು ಮತ್ತು ಇದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 1, 2 ಇದೆರಡು ಡೆರಿವೇಷನ್ ಇದೆ, ಹಾಗೆ ಇದಕ್ಕೊಂದು ಡೆರಿವೇಷನ್ ಇದೆ, ಇದೆ. ಸೊ ಟೋಟಲಿ ಎಷ್ಟಾಯಿತು? 1, 2, 3, 4. ಸೊ ವಿ ಕ್ಯಾನ್ ಹ್ಯಾವ್ ಓನ್ಲಿ 4 ಕ್ವಶನ್ಸ್. 5 ಮಾರ್ಕ್ಸ್ಗೆ ಪಾಸಿಬಿಲಿಟಿ ಇರುವಂಥ ಕ್ವಶನ್ಸು ಈ ಒಂದು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆಯಿತಾ. ಅದನ್ನ ಒಂದು ಪ್ರಾಬ್ಲಮ್ ಕೂಡ ಬರ್ಬೋದು. ನಾವು ಮುಂದಿನ ಸೆಷನ್ಸ್ಗಳಲ್ಲಿ ಪ್ರಾಬ್ಲಮ್ಸನ್ನು ಕೂಡ ಯಾವ ಥರ ಅಂತ ಡಿಸ್ಕಸ್ ಮಾಡೋಣ ಆಯಿತಾ. ಇವಾಗ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡುವ ನಾವು. ದಟ್ ಈಸ್ ವಾಟ್ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಏನು ನಾನು ಹೇಳ್ದಲ್ಲ, ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆನ್ ಇಟ್ಸ್ ಆಕ್ಸಿಸ್ ಆಯಿತಾ. ಈ ಒಂದು ವಿಡಿಯೋನ ನೋಡಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಜೆಷನನ್ನು ಕೊಡಿ ಆಯಿತಾ. ಇಷ್ಟ ಆಯಿತು ಅಂತ ಹೇಳಿದರೆ ಡೆಫಿನೆಟ್ಲಿ ಐ ವಿಲ್ ಕಂಟಿನ್ಯೂ ಇಟ್. ಅದು ಸೇಮ್ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲ ಅಂದರೆ ಸಜೆಷನ್ಸ್ ಕೊಡಿ. ಏನು ಸಜೆಷನ್ಸ್ ಬರುತ್ತೋ ಅದ್ರ ಡಿಪೆಂಡ್ ಮೇಲೆ, ಮೆಚುರಿಟಿ ಯಾವ ಥರ ಇರುತ್ತೋ ಅದ್ರ ಮೇಲೆ ವಿಲ್ ಟ್ರೈ ಟು ಗೋ ಹೆಡ್ ಆಯಿತಾ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಿಪೇರ್ ವೆಲ್ ಫಾರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಯು ಹ್ಯಾವ್ ಟು ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಆಯಿತಾ. ಈಗ ನೋಡಿ, ಫಸ್ಟ್ ಒನ್ ನೋಡೋಣ. ಫೈಂಡಿಂಗ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್ ಆನ್ ಇಟ್ಸ್ ಆಕ್ಸಿಸ್ ಅಂತ ತಗೋಣ. 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನು. ಓಕೆ, ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತಾನೆ ಇದನ್ನು. ಅಸ್ಯೂಮ್ ದ್ಯಾಟ್ ಹಿಯರ್ ಇಸ್ ಅ ಡೈಪೋಲ್. ಓಕೆ, ಡೈಪೋಲ್ ಅಂತ ಹೇಳಿದ ತಕ್ಷಣ ನಾವೇನಾಗಿರಬೇಕು? ಪ್ಲಸ್ ಕ್ಯೂ ಚಾರ್ಜು
separated by a minus q charge. Okay, two equal and opposite charges separated by a small distance. Okay, small distance ಅಂತ ತಗೊಂಡ್ರೆ let me take 2a is the distance between them ಅಂತ ನಾವು ತಗೊಳ್ತೀವಿ. ಯಾಕೆ 2a ನ ತಗೋಬೇಕು, a ನ ಯಾಕೆ ತಗೋಬಾರದು ಅಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 2a ಅಂತ ತಗೊಳ್ತಾರೆ. ಓಕೆ, ಸೊ 2a is the length of the dipole ಅಂತ ಕನ್ಸಿಡರೇಷನ್ ಅನ್ನು ಮಾಡಿದ್ರೆ ಆಯ್ತು. ಇಲ್ಲಂದ್ರೆ a/2 ಅಂತ ತಗೋಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ 2a ಅಂತ ತಗೋತಾರೆ. ನೋಡಿ, ಒಂದು ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ದ ಇಫೆಕ್ಟ್ ಆಫ್ ಡೈಪೋಲ್ ಇಂದ ಏನೇ ಇಫೆಕ್ಟ್ ಬಂದಿರಲಿ ಅದನ್ನು ನಾವು ಏನು ಮಾಡ್ತೀವಿ, ಮಿಡ್ ಪಾಯಿಂಟ್ ಇಂದನೇ ಕಂಡುಹಿಡಿತೇವೆ. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ ಎ ಅಂತ ಕನ್ಸಿಡರೇಷನ್ ಮಾಡೋಣ, ದಿಸ್ ಇಸ್ ದ ಪಾಯಿಂಟ್ ಬಿ ಅಂತ ಕನ್ಸಿಡರೇಷನ್ ಮಾಡೋಣ, ಅಂಡ್ ದಿಸ್ ಇಸ್ ದ ಪಾಯಿಂಟ್ ಓ ಅಂತ ಕನ್ಸಿಡರೇಷನ್ ಮಾಡೋಣ. ಓಕೆ, ಸೊ ಯು ಹ್ಯಾವ್ ಟು ಗೆಟ್ ದ ಇಫೆಕ್ಟ್ ಡ್ಯೂ ಟು ಎ ಡೈಪೋಲ್ ಫ್ರಮ್ ದ ಸೆಂಟರ್, ಅದರ ಮಿಡ್ ಪಾಯಿಂಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ನೋಡಿ, ಇವಾಗ ಇಫ್ ಐ ಎಕ್ಸ್ಟೆಂಡ್ ದ ಆಕ್ಸಿಸ್, ಈ ಆಕ್ಸಿಸ್ ಅನ್ನು ಎಕ್ಸ್ಟೆಂಡ್ ಮಾಡಿ ಈ ಕಡೆನೂ ಕೂಡ ಮಾಡ್ಬೋದು, ಈ ಕಡೆನೂ ಕೂಡ ಮಾಡ್ಬೋದು, ಹವೆವರ್ ಯು ಕ್ಯಾನ್ ಟೇಕ್, ನಾಟ್ ಎ ಪ್ರಾಬ್ಲಮ್. ಆಯ್ತಾ, ಮಾಡಿದರೆ ಯು ವಿಲ್ ಗೆಟ್ ಸಮ್ ಪಾಯಿಂಟ್ ಹಿಯರ್, ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ. ಆಯ್ತಾ, ದಿಸ್ ಈಸ್ ದ ಪಾಯಿಂಟ್ ಆನ್ ವಿಚ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ವಾಟ್, ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಈ ಡೈಪೋಲ್ ಇಂದ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಇದ್ರ ಮೇಲೆ ಅದನ್ನ ಕಂಡುಹಿಡಬೇಕು ನಾವು. ಆಯ್ತಾ, ನಾವು ದಿಸ್ ಇಸ್ ದ ಪಾಯಿಂಟ್ ಪಿ. ಓಕೆ, ಇವಾಗ ನೋಡಿ, ಈ ಪಾಯಿಂಟ್ ಪಿ ಹೇಳೋದು ಡೈಪೋಲ್ ಆಕ್ಸಿಸ್ ಮೇಲೆ ಇದೆ. ದಿಸ್ ಇಸ್ ಕಾಲ್ಡ್ ಎ ಬಿ ಇಸ್ ಕಾಲ್ಡ್ ಆಸ್ ಡೈಪೋಲ್ ಆಕ್ಸಿಸ್. ಓಕೆ, ಜಸ್ಟ್ ಟೇಕ್ ಇಟ್ ಲೈಕ್ ದಟ್. ಆಯ್ತಾ, ಇವಾಗ ನೋಡಿ ಹೆಂಗೆ ಮಾಡೋಣ ಅಂತಂದ್ರೆ, ಪ್ಲೀಸ್ ಮೆನ್ಷನ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಬಗ್ಗೆ ಕೂಡ ನೀವು ಕಲ್ತಿರ್ತೀರಿ. ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೊಮೆಂಟ್ ಇಸ್ ಫ್ರಮ್ ಮೈನಸ್ ಕ್ಯೂ ಚಾರ್ಜ್ ಟು ಪ್ಲಸ್ ಕ್ಯೂ ಚಾರ್ಜ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್, ವೆಕ್ಟರ್ ಪಿ. ಓಕೆ, ವೆಕ್ಟರ್ ಪಿ ಅಂತ ಕನ್ಸಿಡರೇಷನ್ ಅನ್ನು ಮಾಡೋಣ, ವೆಕ್ಟರ್ ಪಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಫ್ರೀ ಬಾಡಿ ಡಯಾಗ್ರಾಮ್. ಇಷ್ಟು ನಮಗೆ ಫ್ರೀ ಬಾಡಿ ಡಯಾಗ್ರಾಮ್ನ ಒಂದು ಹಂತಕ್ಕೆ ಮುಗೀತು ನಮ್ದು. ಈಗ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಎಲ್ಲಿಂದ ಬರುತ್ತೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಚಾರ್ಜ್, ಇದೊಂದು ಪಾಯಿಂಟ್ ಕ್ಯೂ ಚಾರ್ಜು. ಸೊ ಹಂಗಾಗಿ ಪಾಯಿಂಟ್ ಚಾರ್ಜಿಂದ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಹಾಗೆಯೇ ಮೈನಸ್ ಕ್ಯೂ ಚಾರ್ಜ್ ಇಲ್ಲಿಂದ ಒಂದಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಟೂ ಚಾರ್ಜಸ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿದ್ರೆ ಆಯಿತು. ಆ್ಯಂಡ್ ರಿಸಲ್ಟೆಂಟ್ ಆಫ್ ದೋಸ್ ಟು, ಯಾಕೆಂದರೆ electric field is a vector quantity ಆಗಿರೋದ್ರಿಂದ you have to use the vector addition for that. ಆಯ್ತಾ, ಅದು ಹೆಂಗೆ ಅಂತ ನೋಡೋಣ. ಈಗ ನೋಡಿ, ಫಸ್ಟಿಗೆ ಕ್ಲಿಯರ್ಲಿ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. The point on which you need to find out the electric field, you have to place a unit positive charge. That is called as test charge ಅನ್ನು ಇಡಬೇಕು. That is what? Unit positive charge, 1 ಕೂಲಂಬ್ ಚಾರ್ಜ್ ಅನ್ನು ಇಡ್ತೀನಿ. Get the direction of the force first of all. ಪ್ಲಸ್ ಏನಾಗಬೇಕಾಯ್ತು, ರಿಪಲ್ಷನ್ ಆಗಬೇಕಾಯ್ತು. ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಇರುತ್ತೋ ಅದೇ ಡೈರೆಕ್ಷನ್ ಏನಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ ವೆನ್ ಯು ಪ್ಲೇಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಆಸ್ ಎ ಟೆಸ್ಟ್ ಚಾರ್ಜ್ ಅನ್ನು ಮಾಡಿದಾಗ. ಸೊ ಹಂಗಾಗಿ ಪ್ಲಸ್ ರಿಪಲ್ಷನ್ ಆಗಬೇಕು. ಹಾಗಾಗಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಎ ಚಾರ್ಜ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಎ ಚಾರ್ಜ್. ರಿಪಲ್ಷನ್ ಆಯಿತು, ಅದೇ ಡೈರೆಕ್ಷನ್ ಏನಾಯಿತು, ಫೋರ್ಸ್ ಕೂಡ ಇದೆ, ಅದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೆ. ಹಾಗೆ ನೋಡಿ, ಈ ಮೈನಸ್ ಕ್ಯೂ ಚಾರ್ಜು ಈ ಪ್ಲಸ್ 1 ಕ್ಯೂ ಚಾರ್ಜು ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಬಿ ಚಾರ್ಜ್ ಅಂತ ನಾವು ತಗೊಳ್ತೀವಿ. ಸೊ ನಾವು ಯು ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ಇ ಪಿ ಬಿ ಆ್ಯಂಡ್ ಇ ಪಿ ಎ, ಲೆಟ್ ಮಿ ಟೇಕ್ ದೆಮ್ ಆಸ್ ವೆಕ್ಟರ್ಸ್. ಎರಡು ಕೂಡ ವೆಕ್ಟರ್ನ ತಗೊಳ್ಳೋಣ. ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಸೊ ಹೌದಾ, ನೋಡಿ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ಇ ಪಿ ಎ ಆ್ಯಂಡ್ ಇ ಪಿ ಬಿ? ನೋಡಿದರೆ ನಿಮಗೆ ನಮ್ಗೆ ಗೊತ್ತಿದೆ ವ್ಯಾಲ್ಯೂ ಆಫ್ ಇ ಪಿ ಎ ಮತ್ತು ಇ ಪಿ ಬಿ ಬರೆಯೋಣ ಬೈ ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಆಯಿತಾ, ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಎ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4 epsilon naught ಇಂಟು ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಪ್ಲಸ್ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ ಏನು ಬರೀತೀರಿ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸು, ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ನೋಡಿ, ಫ್ರಮ್ ದ ಮಿಡ್ ಪಾಯಿಂಟ್ ಅಸ್ಯೂಮ್ ದಟ್ ದಿಸ್ ಪಾಯಿಂಟ್ ಪಿ ಇಸ್ ಡಿಸ್ಟೆನ್ಸ್ ಆಫ್ ಆರ್ ಅಂತ ಇಟ್ಕೊಳ್ಳೋಣ. ಓಕೆ, ನಾವು ದಿಸ್ ಡಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಹೌ ಮಚ್, ಇಲ್ಲಿಂದ ಇಲ್ಲಿಗೆ ಎ ಇದೆ, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಅಂದರೆ ಏನಾಗಬೇಕಾಯ್ತು, ಆರ್ ಮೈನಸ್ ಎ ಅಂತ ಆಗಬೇಕು. ಶುಡ್ ಬಿ ಆರ್ ಮೈನಸ್ ಎ. ಸೊ ಅದಕ್ಕೋಸ್ಕರ ಇಟ್ ಶುಡ್ ಬಿ ಆರ್ ಮೈನಸ್ ಎ ದ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ವಾಟ್ ಮೈ ಪಾಯಿಂಟ್ ಹೇಗಂತ ಹೇಳ್ಬಿಟ್ಟು ನೋಡಿ, ನಾವಿಲ್ಲಿ ತೊಗೊಂಡಿದ್ದು ವೆಕ್ಟರ್ ಕ್ವಾಂಟಿಟಿ. ಯು ಹ್ಯಾವ್ ಟು ಮೆನ್ಷನ್, ಏನನ್ನು ಮೆನ್ಷನ್ ಮಾಡಬೇಕು, ಯೂನಿಟ್ ವೆಕ್ಟರ್ನ ಮೆನ್ಷನ್ ಮಾಡಬೇಕು. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್, ಅದನ್ನು ನೀವು ಮೆನ್ಷನ್ ಮಾಡಲೇಬೇಕು. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ಸಮಥಿಂಗ್ ಲೈಕ್ ಆರ್ ಕ್ಯಾಪ್ ಅಂತ ತಗೊಳ್ತೀನಿ. ಆರ್ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಇ ಪಿ ಎ ಡೈರೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಆಯಿತಾ, ಸಿಮಿಲರ್ಲಿ ಇ ಪಿ ಬಿ ಬರೆಯೋಣ. ಇ ಪಿ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 epsilon naught ಇಂಟು ಪ್ಲಸ್ ಕ್ಯೂ ಡಿವೈಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್.
ಓಕೆ ಪ್ಲಸ್ ಕ್ಯೂನೇ ತಗೊಳ್ಳಿ ಸಮಸ್ಯೆ ಇಲ್ಲ, ಇಲ್ಲೇ ಮೈನಸ್ ಬಂದು ಬರಬೇಕು ಅಂತಿಲ್ಲ. ಬಟ್ ದ ಡೈರೆಕ್ಷನ್ ಈಸ್ ಅಪೋಸಿಟ್ ಅಲ್ವಾ, ಈಗ ನೋಡಿ ಇದು ಅಪೋಸಿಟ್ ಆಗಿದೆ. ಇವಾಗ ಆರ್ ಮೈನಸ್ ಎ ಆಗುತ್ತಾ ಆರ್ ಪ್ಲಸ್ ಎ ಆಗುತ್ತಾ ಇದು ಇವಾಗ ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ ನಮ್ಗೆ ಡಿಸ್ಟೆನ್ಸ್ ಬೇಕು, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಎ ಇದೆ. ಸೊ ಹಾಗಾಗಿ ಏನಾಯಿತು, ಇಟ್ ಶುಡ್ ಬಿ ಆರ್ ಪ್ಲಸ್ ಎ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ವಿ ಕ್ಯಾನ್ ಟೇಕ್ ಇಟ್ ಆಸ್ ಆರ್ ಪ್ಲಸ್ ಎ ಅಂತ ನಾವು ಮಾಡ್ಬೋದು. ಸೊ ಅದಕ್ಕೋಸ್ಕರ ಇಟ್ ಶುಡ್ ಬಿ ಆರ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್. ದೆನ್ ವಾಟ್ ಅಬೌಟ್ ದ ಯೂನಿಟ್ ವೆಕ್ಟರ್? ನೋಡಿ ಡೈರೆಕ್ಷನ್ ನೋಡಿ ಹೇಗಿದೆ ಅಂತಂದರೆ ಈ ಪಿ ಬಿ ಡೈರೆಕ್ಷನ್ ಹಿಂಗಿದೆ. ವಿ ಹ್ಯಾವ್ ಟೇಕನ್ ದ ಯೂನಿಟ್ ವೆಕ್ಟರ್ ಲೈಕ್ ದಿಸ್, ಹಿಂಗೆ ತೊಗೊಂಡಾಗಿತ್ತು. ದಟ್ ಈಸ್ ವಾಟ್ ಇ ಪಿ ಬಿ. ಇದಕ್ಕೆ ಪ್ಲಸ್ ಆರ್ ಕ್ಯಾಪ್ ಆಗಿದ್ದರೆ ಇಟ್ ಶುಡ್ ಬಿ ವಾಟ್ ಮೈನಸ್ ಆರ್ ಕ್ಯಾಪ್ ಆಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಮೈನಸ್ ಆರ್ ಕ್ಯಾಪ್. ಗಾಟ್ ಇಟ್ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಯು ಗಾಟ್ ದ 2 ಎಕ್ಸ್ಪ್ರೆಷನ್ಸ್. ಈ 2 ಎಕ್ಸ್ಪ್ರೆಷನ್ ನಿಮಗೆ ಇಲ್ಲಿ ಸಿಕ್ದಂಗೆ ಆಯಿತು. ಗಾಟ್ ಮೈ ಪಾಯಿಂಟ್ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟಾದ ನಂತರ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಮಸ್ಟ್ ಬಿ ಈಕ್ವಲ್ ಟು ಇ ಪಿ ಎ ವೆಕ್ಟರ್ ಪ್ಲಸ್ ಇ ಪಿ ಬಿ ವೆಕ್ಟರ್ ಅಂತ ಮಾಡ್ತೀರಿ. ಓಕೆ ದಟ್ ಈಸ್ ಈಕ್ವಲ್ ಟು ನೋಡಿ ಇದೆರಡರಲ್ಲೂ ಕೂಡ 1/4πε0 ಕಾಮನ್ ಇದೆ, 1/4πε0 ಕಾಮನ್ ಇದೆ ಹೆಂಗಂದ್ರೆ. ಓಕೆ ವರ್ಡ್ ಏನು ಉಳಿತು, ಮೇನು ಕ್ಯೂ ಕೂಡ ಕಾಮನ್, ವಾಟ್ ಯು ಲೆಫ್ಟ್ ವಿತ್ ಫೈನಲಿ 1/r ಮೈನಸ್ ಎ ಹೋಲ್ ಸ್ಕ್ವೇರ್, 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು ಮೈನಸ್ ತೊಗೊಂಬೇಡ, ಮೈನಸ್ 1/r ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಇಂಟು ವಾಟ್ ಇಂಟು ಆರ್ ಕ್ಯಾಪ್ ಅಂತ ಉಳಿದಿರುತ್ತೆ. ಗಾಟ್ ಇಟ್ ಹೇಗೆ ಅಂತ ಹೇಳ್ಬಿಟ್ಟು ನೋಡಿ 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ ಸೊ ದಟ್ ಈಸ್ ವಾಟ್ ಇಂಟು ಆರ್ ಕ್ಯಾಪ್. ಮೈನಸನ್ನು ಹೊರಗಡೆ ತೊಗೊಂಡಿದ್ದೇನೆ, ಇಟ್ ಮೈನಸ್ ಬಂದಿದೆ ಇಲ್ಲಿ ನಮಗೆ ಆಯಿತಾ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಈಗ ನೋಡಿ ನಮಗೆ ಏನು ಮಾಡಬೇಕು ಅಂದರೆ 1/4πε0 ಇಂಟು ಕ್ಯೂ. ಇದನ್ನು ಸಿಂಪ್ಲಿಫೈ ಮಾಡಿ 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಅದನ್ನು ನೀವು ಸಿಂಪ್ಲಿಫೈ ಮಾಡಿ, ನಾನು ಇಲ್ಲಿ ಕಾಣಿಸ್ತೇನೆ ನಿಮಗೆ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಲೆಟ್ ಮಿ ಶೋ ಯು ಹಿಯರ್. ಇಲ್ಲಿ ಮಾಡ್ತೇನೆ ಅಥವಾ ಇಲ್ಲಿ ಮಾಡ್ತೇನೆ ಆಯಿತಾ, ಇಲ್ಲಿ ಮಾಡ್ತಾನೆ ನೋಡಿ 1/r ಮೈನಸ್ ಎ ಹೋಲ್ ಸ್ಕ್ವೇರ್, ಅದೇ ಥರನೇ ಮೈನಸ್ 1/r ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಹೆಂಗೆ ಮಾಡ್ಬೋದು ನೋಡಿ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಶುಡ್ ಬಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎರಡನ್ನು ಕೂಡ ಮಲ್ಟಿಪ್ಲೈ ಮಾಡಿ. ದಿಸ್ ಇಸ್ ವಾಟ್ ಆರ್ ಮೈನಸ್ ಎ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀರಿ ನೋಡಿ. ಇಟ್ ವುಡ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ. ಸೊ ಅದಕ್ಕೋಸ್ಕರ ಏನಾಯಿತು ನೋಡಿ, ಇವಾಗ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರು ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಓಕೆ ಸೊ ವಾಟ್ ಯು ಲೆಫ್ಟ್ ವಿತ್ ಹೌ ಮಚ್, ಓನ್ಲಿ 2 times ab, ದಟ್ ಈಸ್ ವಾಟ್ 4 times ಆರ್ ಇಂಟು ಎ ಡಿವೈಡ್ ಬೈ ನೋಡಿ ಇದನ್ನು ಆರ್ ಮೈನಸ್ ಎ ಇಂಟು ಆರ್ ಮೈನಸ್ ಎ ಅಂತ ಬರಿಬೋದು. ಓಕೆ ಆರ್ ಮೈನಸ್ ಎ ಇಂಟು ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಇಂಟು ಆರ್ ಪ್ಲಸ್ ಎ ಅಂತ ಬರಿಬೋದು. ಸೊ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಟೇಕ್ ಇಟ್ ಆಸ್ 4 times ಆರ್ ಎ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇದರದ್ದು ಹೋಲ್ ಸ್ಕ್ವೇರ್ 2 ಸಲ ಬರುತ್ತದು. ಸೊ ಅದಕ್ಕೋಸ್ಕರ ಈ ಥರ ಬರೀಬೋದು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ವ್ಯಾಲ್ಯೂನ 4ra, this is going to be how much 4 times ra divided by r square minus a square ಇದರದ್ದು ಹೋಲ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್. ದಿಸ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ ಸೊ ನಾವು ಹೌ ಟು ಡಿಫೈನ್ ದ ಡೈಪೋಲ್ ಮೊಮೆಂಟ್. ಓಕೆ ಎಕ್ಸ್ಪ್ರೆಷನ್ ನಮಗೆ ಡೈಪೋಲ್ ಮೊಮೆಂಟಲ್ಲಿ ಬೇಕು. ಸೊ ಹಾಗಾಗಿ ನಾವೇನು ಮಾಡಬೇಕು, ಡೈಪೋಲ್ ಮೊಮೆಂಟಲ್ಲಿ ಬರ್ಕೋಬೇಕು. ಸೊ ಅದಕ್ಕೋಸ್ಕರ ಐ ಕ್ಯಾನ್ ಮೇಕ್ ಇಟ್ ಲೈಕ್ ದಿಸ್, ಈ ಥರ ಮಾಡ್ಬೋದು ನೋಡಿ. ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ ಈಕ್ವಲ್ ಟು ಕ್ಯೂ ಇಂಟು 2a ಅಂತ ನಾವು ಬರೀಬೋದು. ಓಕೆ ವೆಕ್ಟರ್ ಪಿ ಈಕ್ವಲ್ ಟು ಕ್ಯೂ ಇಂಟು 2a ಅಂತ ಬರೀಬೋದು. ಸೊ ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಇವಾಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1/4πε0 ಇಂಟು ವಾಟ್ ನೋಡಿ, ಇದನ್ನು ಕ್ಯೂ ಇಂಟು 2a ಅಂತ ಸಪ್ರೇಟ್ ಮಾಡ್ಕೊಳ್ಳಿ. ಕ್ಯೂ ಇಂಟು 2a ಸಪ್ರೇಟ್ ಮಾಡ್ಕೊಂಡ್ರೆ ವಾಟ್ ಇಸ್ ದ ಲೆಫ್ಟ್ ವ್ಯಾಲ್ಯೂ ಏನು ಉಳಿಯುತ್ತೆ, ಮತ್ತೆ ಇಂಟು ವಾಟ್ ಆರ್ ಉಳಿಯುತ್ತಲ್ಲ, ಇಂಟು ಆರ್ ಉಳಿಯುತ್ತೆ. ದಟ್ ಇಸ್ ವಾಟ್ ಇಂಟು ಆರ್ ಡಿವೈಡ್ ಬೈ ಹೌ ಮಚ್, ಆರ್ ಡಿವೈಡ್ ಬೈ ಆರ್ 2r ಉಳಿತಾ, 2 into 2 ಆಗಬೇಕಲ್ಲ. ಸೊ ಇಟ್ ಶುಡ್ ಬಿ 2r ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದರದ್ದು ಹೋಲ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್ ಅಂತ ಬರೀತೀರಿ ನೀವು. ಓಕೆ ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಎವರಿವನ್, ಎಲ್ಲರೂ ಕೂಡ ಕ್ಲಿಯರ್ ಆಯ್ತು ಅನ್ಸುತ್ತೆ. ದಟ್ ಈಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಇಂಟು 2a ಇಸ್ ನಥಿಂಗ್ ಬಟ್ ವೆಕ್ಟರ್ ಪಿ ಇಂಟು 2r ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದರದ್ದು ಹೋಲ್ ಸ್ಕ್ವೇರ್ ಇಂಟು ವೆಕ್ಟರ್ ಆರ್ ಕ್ಯಾಪ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟು ಬಂದಿರುತ್ತೆ ನಿಮಗೆ. ಇಷ್ಟು ಸಿಂಪಲ್ ಇದೆಯಲ್ಲ.
ಈಗ ಫೈನಲಿ ಫಾರ್ ಅ ಶಾರ್ಟ್ ಡೈಪೋಲ್ ದ ವ್ಯಾಲ್ಯೂ ಆಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಅಂತ ಹೇಳ್ತೀರಿ. ಸೊ ಅದಕ್ಕೋಸ್ಕರ ವ್ಯಾಲ್ಯೂ ಆಫ್ ಎನ ಇಗ್ನೋರ್ ಮಾಡಿ. ಸೊ ದಟ್ ವಾಟ್ ವಿಲ್ ಗೆಟ್ ಹಿಯರ್, ವೆಕ್ಟರ್ ಇ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಇಂಟು 2 into vector p divided by r cube ಅಂತ ಉಳಿದಿರುತ್ತೆ. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಶಾರ್ಟ್ ಡೈಪೋಲ್. ಯಾಕೆಂದ್ರೆ r ಸ್ಕ್ವೇರ್ ಇಂಟು ಸ್ಕ್ವೇರ್ ಇಸ್ r ಕ್ಯೂಬ್ ಆಯಿತು. ವಿ ಆರ್ ಇಗ್ನೋರಿಂಗ್ ದ ವ್ಯಾಲ್ಯೂ ಆಫ್ ಎ. ಒಂದು ಆರ್ ಕ್ಯಾನ್ಸಲ್ ಆಯಿತು, ಲೆಫ್ಟ್ ವಿತ್ ವಾಟ್. ಸೊ ಹಂಗಾಗಿ ಫೈನಲಿ ಲೆಫ್ಟ್ ವಿತ್ ಯೂನಿಟ್ ವೆಕ್ಟರ್ ಇಸ್ ಹೌ ಮಚ್, ಆರ್ ಕ್ಯಾಪ್. ನೋಡಿ ಆರ್ ಕ್ಯಾಪ್ ಇದು ನಮಗೆ ಪ್ಲಸ್ ಬಂದಿದೆ ವ್ಯಾಲ್ಯೂ. ಪ್ಲಸ್ ಇಂಡಿಕೇಟ್ಸ್ ದ್ಯಾಟ್ ಏನನ್ನು ಇಂಡಿಕೇಟ್ ಮಾಡುತ್ತೆ, ವೆಕ್ಟರ್ ಪಿ ಡೈಪೋಲ್ ಮೊಮೆಂಟು ಮತ್ತು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ವಿಲ್ ಬಿ ಇನ್ ದ ಸೇಮ್ ಡೈರೆಕ್ಷನ್. ನೋಟ್ ಮಾಡಬೇಕು, ಇಟ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್ನ ಇದೆ ಅಂತ ಬಿಟ್ಟು ಮಾಡಿ. ಇಷ್ಟು ಮಾಡಿದ್ರೆ ನಿಮಗೆ ವಿಲ್ ಗೆಟ್ 5 ಮಾರ್ಕ್ಸ್. ಸಿಂಪಲ್ ಆಗಿದೆ, ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಯಾವ ಥರ ಅಂತ ಹೇಳ್ಬಿಟ್ಟು ಇಷ್ಟು ಸ್ಟೆಪ್ಸನ್ನು ಬರೆದ್ರೆ ಸಾಕು, ಡೆಫಿನೆಟ್ಲಿ ಗೆಟ್ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆನ್ಸರ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಮೆಂಟ್ ಮಾಡಿ, ಸಜೆಷನ್ಸ್ ಕೊಡಿ ಏನು ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತಾನೆ. ಥ್ಯಾಂಕ್ ಯು.